ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ. ನಾನು ಇವಾಗ ಬೆಳಗ್ಗೆ ಒಂದು 11-11:30 ಎತ್ತೈತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಮ್ಮ ರಚ್ಚು, ಆಮೇಲೆ ನಮ್ಮ ಐಸು, ಶಾದು ಇವರೆಲ್ಲರೂ ಹೊರಗಡೆ ಆಡತ್ತಾರೆ. ಅವರು ಹೊರಗಡೆ ಇದು ಐಸ್ ಕ್ರೀಮ್ ಡಬ್ಬ ತೊಗೊಂಡು ಆಟ ಆಡತ್ತಾರೆ ಅವರು. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಬೆಳಗ್ಗೆ ಅಂತ ಅಡುಗೆ ಅಂತಾರೆ ಎಲ್ಲ ಐತಿ. ಅವ್ರವ್ರ ಕೆಲಸದ ಮೇಲೆ ಅವರೆಲ್ಲ ಹೋಗ್ಯಾರ್ರಿ. ರಾಯಣ್ಣ ಸ್ಕೂಲ್ಗೆ ಹೋಗ್ಯಾನ, ಅವರು ಕಬ್ಬಿಗೆ ಹೋಗ್ಯಾರ. ನಾನು ಅಡುಗೆ ಇವತ್ತ ಅಂಥದ್ದೇನೇನು ಮಾಡಿಲ್ರಿ, ಬರೀ ಮೆಂತಿ ಪಲ್ಯ. ಮೆಂತಿ ಪಲ್ಯ ಸೋಸಿಟ್ಟಿದಲ್ರಿ, ಅತಿ ಒಂಚೂರು ಮಾಡೀನಿ ರೀ ಮೆಂತಿ ಪಲ್ಯ. ಆಮೇಲೆ ರೊಟ್ಟಿ ಬಡ್ದೀನಿ. ಸೊ ಒಂದು ಸ್ವಲ್ಪ ಟಮಾಟಿ ಸಾರ, ಆಮೇಲೆ ಇದು ಇತ್ತು ರೀ, ಅನ್ನ ಇತ್ತು. ಅದ್ರ ಕಲಾಗ ಅದೇ ಕಟ್ಟೀನಿ ರೀ ಸಂಜೆ ಮಾಡ್ದು. ಇವಾಗ ನೋಡ್ರಿ, ನಾನು ನಿಮ್ಮ ಜೋಡ ಒಂದು ವಿಷಯ ಶೇರ್ ಮಾಡ್ಕೋಬೇಕನ್ನತ್ತೀನಿ. ಸೊ ಏನಪ್ಪ ಅಂತಂದ್ರೆ, ನೀವೇ ಅಂದ್ರೆ ಕಮೆಂಟ್ದಾಗ ಭಾಳ ಜನ ಕೇಳಿದಿರಲ್ರಿ, ಸೊ ನಿಮ್ದು ಮ್ಯಾರೇಜ್ ಸ್ಟೋರಿ ಹೇಳ್ರಿ ಅಂತೇಳಿ. ಸೊ ಅದಕ್ಕೆ ನಾ ಇವತ್ತು ನಮ್ಮ ಮ್ಯಾರೇಜ್ ಸ್ಟೋರಿ ಹೇಳ್ಬೇಕನ್ನತ್ತೀನಿ ರೀ. ನಾನು ಹೇಳ್ಬೇಕಂದಿದ್ರಿ ಯಾವಾಗೆ, ಯಾಕಂದ್ರೆ ನಮ್ಮ ಮಾಮನೂ ಇದ್ದಿದ್ದಿಲ್ಲಲ್ರಿ ಅವರು. ಸೊ ಅವರು ನಾನು ಕಲಿತೆ ಹೇಳ್ಬೇಕಂದಿದ್ರಿ. ಸೊ ಅವರು ಇವಾಗ ಕಬ್ಬಿಗೆ ನಡ್ದಾರ್ರಿ, ಅದ್ರ ಕಲಾಗೆ ನಾ ಒಬ್ಬಾಕಿನೇ ಹೇಳ್ಬೇಕಂತ ಮಾಡೀನಿ ರೀ. ಸೊ ಅವ್ರು ಕೂಡ ಹೇಳಬೇಕನ್ನೋದೇ ನನ್ಗೆ ಇದು ಇತ್ತು ಭಾಳ. ಅವರು ನಾನು ಜೊತೆ ಕೂಡ ಹೇಳ್ಬೇಕಂತ ಹೇಳಿದ. ಅದಕ್ಕೆ ಅವ್ರು ಇರ್ಲಾರ ಬಿಟ್ಟಾಗ ನಾ ಒಬ್ಬಾಕಿನೇ ಮಾಡತ್ತೀನಿ ರೀ. ಅವರು ಯಾಕಿರ್ಲಕ್ಕೆ ನೀನೇ ಹೇಳ್ಕೋತೆ ಅಂದರು. ಅದಕ್ಕೆ ನಾನೇ ಹೇಳ್ಕೊಳಗತ್ತೀನಿ ನೋಡ್ರಿ. ಅದ್ರ ಜಾಸ್ತಿ ಅವರು ಇದ್ರಾಗ ಬರ್ಲಕ್ಕೆ ಈಗ ಇದು ಮಾಡಲ್ಗ್ಯಾರ ಅವರು. ಸೊ ಅವ್ರಿಗೂ ಅಷ್ಟು ವಿಡಿಯೋದಾಗ ಬರೋಕೆ ಇಷ್ಟ ಇಲ್ರಿ. ಅದ್ರ ಕಲೆಗೆ ನಾನೇ ಒಬ್ಬಾಕಿನೇ ಹೇಳಾಗತ್ತೀನಿ ರೀ ನಮ್ದು ಮ್ಯಾರೇಜ್ ಸ್ಟೋರಿ. ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತೇಳಿ ನನಗೂ ಗೊತ್ತಾಗಲ್ಗಿದ್ರಿ. ಯಾಕಂದ್ರೆ ನಮ್ಮ ಮದುವೆ ಆಗಿದ್ದು, ಸೊ ಎರಡರಿಂದ ಮದುವೆ ಆಗ್ಯದ್ರಿ ನಮ್ಮದು. ಅಷ್ಟು ಪರಿಚಯನೂ ಇದ್ದಿದ್ದಿಲ್ರಿ ನಮ್ಮದು. ಯಾಕಂದ್ರೆ ನಾವು ಒಳಗಿಂದ ಸಂಬಂಧ ಐತ್ರಿ, ಅಂದ್ರೆ ಭೀ ಅಷ್ಟು ಪರಿಚಯ ಇದ್ದಿದ್ದಿಲ್ಲ. ಅದಕ್ಕಾಗೆ ಒಂದು ಸ್ವಲ್ಪ ಎಲ್ಲಿದ್ದು ಹೇಳ್ಬೇಕಂತೇಳಿ ಗೊತ್ತಾಗಲ್ಗಿದ್ರಿ ನನಗೂ. ಮತ್ತು ಹೇಳ್ಬೇಕಂತಂದ್ರೆ ಫಸ್ಟ್ ಎಲ್ಲಿದೆ ಅಂತ ಸ್ಟಾರ್ಟ್ ಮಾಡ್ಬೇಕನ್ನತ್ತೀನಿ ರೀ ನಾನು. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಎಲ್ಲಿದೆ ಅಂತಂದ್ರೆ, ಸೊ ನಾವು ಅವಾಗ ನಮ್ಮಮ್ಮ ನಾನು ಎಲ್ಲರೂ ನಮ್ಮ ಆಯ್ದು ಊರಾಗಿದ್ದೇವ್ರಿ. ಅಂದ್ರೆ ನಮ್ಮಮ್ಮನ ತವ್ರ ಮನೆಯಾಗಿದ್ವಿ. ಸೊ ಅವಾಗ ಪಪ್ಪ ಒಂದು ಸ್ವಲ್ಪ ಮಮ್ಮಿ ಕೂಡ ಜಗಳ ತೆಗೆದು ಇದು ಇದು ಮಾಡಿರಿ. ಅಂದ್ರೆ ನಮ್ಮಪ್ಪ ಅವ್ರು ಕೂಡ ನಮ್ಮ ಅವ್ರು ಕೂಡ ಜಗಳ ತೆಗ್ದಿರು. ಅದ್ರ ಕಲಾಗೆ ಅವರು ಒಂದು ಸ್ವಲ್ಪ ನಮ್ಮ ಪಪ್ಪ ಬೇರೆ ಕೆಲಸ ಮೇಲೆ ಹೊರಗಿದ್ರಿ. ಅದಕ್ಕೆಲ್ಲ ಅವು ಇದ್ರ ನಮ್ಮ ಆಯ್ತವ್ರ ಮನೆಗೆ ಇದ್ರಿ. ಅಂದ್ರೆ ನಮ್ಮ ತವ್ರ ಮನೆಯಾಗ ಅಲ್ಲೇ ಇದ್ದೇವ್ರಿ ನಾವು. ಇದ್ ಬಳಕ ನಮ್ಮ ಆಯಿ ಮತ್ತು ನಂದು ಮಾಮಂದ ಆಯಿ ನಿಮ್ಗೆ ಗೊತ್ತೇದಲ್ರಿ, ಅಕ್ಕ ತಂಗ್ಯಾರ ಅಂತೇಳಿ. ಸೊ ಒಳಗಿಂದ ಇದಲ್ರಿ. ಅದ್ರ ಕಲೆಗೆ ಅವ್ರೇನು ಮಾಡಿದ್ರು, ಇಲ್ಲಿ ಬಸವಣ್ಣಪ್ಪನ ಜಾತ್ರೆ ಆಗ್ತದಲ್ರಿ ನಮ್ಮ ಊರ್ದು. ಸೊ ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದು ನಿಮ್ಗೆ ಗೊತ್ತಿದ್ದಿರ್ಬೇಕು. ಜಾತ್ರೆ ಒಳಗ ನಮ್ಮ ಆಯಿ ಬಂದಿಡ್ರಿ ಇಲ್ಲಿ. ಅಂದ್ರೆ ನಮ್ಮ ಮಮ್ಮಿದು ಅವ್ರಿ, ನಮ್ಮ ಅವ್ವಂದು ಅವು ಬಂದಿಡ್ರಿ ಇಲ್ಲಿ. ಸೊ ಜಾತ್ರೆಗೆ ನಮ್ಮ ಆಯ್ದ ತಂಗಿ ಅಲ್ರಿ ಆಯಿ. ಅದ್ರ ಕಲೆಗೆ ಇಲ್ಲಿ ಬಂದಿರು ಬರ್ನ ಅವಾಗ. ಸೊ ನಮ್ದು ಬಾವುಗ ಹೆಣ್ಣು ನೋಡ್ರಂತ್ರಿ, ಲಗ್ನ ಇತ್ರಿ ಅವ್ರದ್ದು ಅವಾಗ. ಯಾವ್ದಪ್ಪ ಅಂತಂದ್ರೆ ನಮ್ಮ ಮಾಮಂದು ಅಣ್ಣನ ಲಗ್ನ ಇತ್ರಿ. ಸೊ ಅವರು ಮದುವೆ ಮಾಡ್ಕೋತಾನ ಲಗ್ನ ಇದು ಮಾಡಿರ್ರಿ, ಅವ್ರದ್ದು ಮಾಡ್ಬೇಕಂತೇಳಿ. ಸೊ ಇಬ್ಬರದು ಮಾಡ್ಬೇಕಂತೇಳಿ ಅವ್ರು ಮಾಡಿರ್ರಿ. ಅಂದ್ರೆ ಮಾಮಂದು ಅವ್ರ ಅಣ್ಣಂದು ಮಾಡ್ಬೇಕಂತೇಳಿ ಮಾಡಿರ್ರಿ. ಅಂದ್ರೆ ನಮ್ಮ ಯಜಮಾನರದು ಅವ್ರ ಅಣ್ಣಂದು ಮಾಡ್ಬೇಕಂತೇಳಿ ಮಾಡಿರ್ರಿ ಅವರು. ಅದಕ್ಕಲಾಗ ನಮ್ಮ ಆಯಿ ಜಾತ್ರೆ ಬಂದಿಳಲ್ರಿ, ಅವಾಗ ಆಯಿಗೂ ಅಂದ್ರಂತ. ಸೊ ಎಲ್ರಿ ಹೆಣ್ಣಿದ್ದು ಅಂದ್ರೆ ನೋಡ್ರಿ, ನಮ್ಮ ಮಗನಿಗೆ ಬೇಕಾಗಿ ಅಂತೇಳಿ ಆಯಿ ಅಂದ್ರತ್ರಿ ಅವ್ರ ಅಕ್ಕಗ. ಅಂದ್ರೆ ಅಕ್ಕಗಂದ್ರೆ ನಮ್ಮ ಆಯಿಗೆ ಇಬ್ರು ಆಯ್ದೇರಿ ಹತ್ತಾರ್ರಿ, ಯಾರಿಗೆ ಏನು ಬೇಕಂತೇಳಿ ಕನ್ಫ್ಯೂಷನ್ ಆಗತ್ತದ್ರಿ ನನಗೆ. ಸೊ ಅದಕ್ಕಲಾಗ ನಮ್ಮ ಅವ್ಗ ಅಂದ್ರೆ ನಮ್ಮ ಓರ್ದವ್ಗ ಅಂದ್ರತ್ರಿ ಆಯಿ ಅನನ ನಮ್ಮ ಆಯಿ ಅಂದ್ರತ್ರಿ. ಸೊ ನಮ್ಮ ಮನ್ಯಾಗ ನನ್ನ ಮಗಳದೇ ಒಬ್ಬಾಕಿ ಮಗಳದಾಳ, ನಿಮ್ಗೆ ಹೆಂಗೋ ಬರ್ತಾಳ, ಸಣ್ಣ ಇದು ಸಾಲಿ ಕಲ್ತಾಳ, ಎಲ್ಲ ಮಾಡ್ಯಾಳ. ಸೊ ಇವ್ರೇನು ಡ್ರಿಂಕ್ ಮಾಡಲ್ಲ, ಏನು ಮಾಡಲ್ಲ, ಚಲೋರ ಅಂತ ಹೇಳಿದ್ರು. ಹಾಗೆ ಬಂದು ಜಾತ್ರೆ ಬಂದು ಕೆರೆ ನೋಡ್ರಿ ಬರ್ತೀವ ನಮ್ಮ ಆಯಿ ಬಂದು ನಮ್ಮ ಮಮ್ಮಿಗೆ ಹೇಳಿದ್ರಿ. ಸೊ ಹಿಂಗಾರೆ ಅಲ್ಲಿ ಹೆಣ್ಣು ನೋಡತ್ತಾರಂತ, ಹೆಣ್ಣು ಬೇಕಂತ. ಸೊ ಹೆಂಗೋ ಪುಟ್ಟು ಇದವಲ್ಲ ಅಂತ ಅಂದ್ರೆ ನಮ್ಮ ಮಮ್ಮಿ ನಂಗೆ ಕಾಜಿದಂತ ಪುಟ್ಟು ಅಂತ ಕರೀತಾರ್ರಿ. ಸೊ ಹೆಂಗೂ ಪುಟ್ಟನು ಸಾಲಿಗೆ ಹೋಗೋಳಿಗ ಏನಿಲ್ಲ ಅಂತ ಹೇಳಿದ್ರಿ. ಯಾಕಂದ್ರೆ ಅವಾಗ 10th ನಂದು ಅರ್ಧ ಮುಗ್ದಿತ್ತು. ಅಂದ್ರೆ ನಮ್ಮ ಮುಂದೆ ಅಲ್ಲಿ ನಮ್ದು ತವ್ರ ಮನೆಯಾಗಿತ್ತು ರೀ ನಂದು ಹೆಸರ. ಸೊ ಅದ್ರ ಕಲೆಗೆ ಇದು ಸಾಲಿ ಕಲ್ಲಾರ ಬಿಟ್ಟಕ್ಕೆ ನಾನು ಮನೆಗೆ ಕುಂದಿರ್ತಿದ್ರಿ, ಅರ್ಧ ಫುಲ್ ಸಾಲಿ ಕಲ್ತಿದ್ದಿಲ್ಲ ನಾನು. ಹಂಗಂದ ಬಳಕ ಆಯಿ ಬಂದು ಕೆರೆ ಹೇಳಿದ್ರಿ ಎಲ್ಲ ಹಿಂಗೆ ಎಲ್ಲ ವಿಷಯನೂ ಹೇಳ್ಬಿಟ್ರಿ ಆಯಿ ಮಮ್ಮಿಗೆ. ಹೇಳೋಣ ಅವಾಗ ಮಮ್ಮಿ ಏನು ಮಾಡ್ದಳು, ಕರೆಸು ನೋಡಿ ಕೆರೆ ಕೊಡಕ್ಕೆ ಬರ್ತದಂತೆ ಅಂದ್ರಿ. ಸೊ ನಮ್ಮ ಕಡೆ ಎಲ್ಲ ಅವ್ರವ್ರು ಮಾತುಕತೆ ಮಾಡ್ಕೆರೆ ಲಗ್ನ ಮಾಡಿಬಿಡ್ತಾರೆ, ನಮ್ದೇನು ಏನು ಕೇಳಲ್ರಿ ಅವರು. ಸೊ ಹಂಗಿತ್ತು. ಯಾಕಂದ್ರೆ ನಮ್ಮ ಮಮ್ಮಿನ ಅವಾಗ ಭಾಳ ಅಂದ್ರೆ ಭಾಳ ಹೈರಾಣಿತ್ತು ಒಂದು ಸ್ವಲ್ಪ. ಅದಕ್ಕೆ ನಾನು ಹೂ ಅಂದ್ಬಿಟ್ರಿ, ಮಾಡ್ಕೋತೀನಂತೆ ಅಂದ. ಅವಾಗೂ ನಂದು ಒಂದು 16 ವಯಸ್ಸು ನಡೆದಿರ್ಬೇಕ್ರಿ. ಅವಾಗ ಚಿಕ್ಕ ವಯಸ್ಸಿತ್ತು ನಂದು. ಯಾಕಂದ್ರೆ ಮಮ್ಮಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ರಿ, ನಮ್ಗೆ ಅಷ್ಟು ಸಾಲಿನೂ ಇದು ಮಾಡಲ್ಲ, ನಮ್ಮ ಮಂದೆ ಜಲ್ದಿ ಮಾಡ್ಕೊಡ್ತಾರಲ್ರಿ ಲಗ್ನ. ಅದಕ್ಕಲಾಗೆ ನಾನು ಹ್ಞೂ ಅಂತ ಹೇಳ್ದೆ. ಸೊ ಅವರು ಒಂದಿನ ನೋಡಕ್ಕೆ ಬಂದಿರ್ರಿ ಯಾರ್ಯಾರಂತ್ರ, ಅವ್ರದ್ದು ಅಣ್ಣನೂ, ಆಮೇಲೆ ನಮ್ಮದು ಭಾವ್ರಿ, ಆಮೇಲೆ ಅವ್ರದ್ದು ಅಕ್ಕ, ನಮ್ಮ ನಾದ್ನಿ, ಆಮೇಲೆ ಮಾಮ, 3 ಜನ ಬಂದಿರ್ರಿ ಅವರು. ಯಾಕಂದ್ರೆ 8ರಿಂದ ಲಗ್ನ ಇತ್ತಲ್ರಿ, ಅದ್ರ ಕಲೆಗೆ ಜಲ್ದಿ ಬಂದಿರ್ರಿ ಅವರು. ನೋಡ್ಕೆರೆ ಪಸಂದ್ ಬದ್ದನ ಹೋಗ್ಬಿಟ್ರಿ ಅವರು. ಜಲ್ದಿ ನೋಡಿದ್ರು, ಹಾಗೆ ನೋಡೋಣ
ಹೋಗಿ ಮೈ ಈ ಅಂದ್ರೆ ಈ ಐತಾರ ನೋಡಕ್ ಬಂದಿರಿ, ಮುಂದಿನ ಐತಾರ ಈ ರೀತಿ ಲಗ್ನ ಐತ್ರಿ, 8 ದಿನದ ಲಗ್ನ ಇದು ಮಾಡಿರು. ಸೊ ಹಾಗೆ ಮಾಡ್ಕೆರೆ ನಮ್ಮಮ್ಮ ಅಲ್ಲಿ ನೋಡ್ಕೊಂಡು ಬಂದ ಬಳಕ ಮತ್ತು ನಮ್ಮ ಮಮ್ಮಿ ಏನು ಮಾಡಿದ್ರಿ, ಅಲ್ಲಿ ತವ್ರ ಮನೆಗೆ ಇದ್ವಲ್ರಿ ನಮ್ಮವ್ವ, ಮತ್ತು ವಾಪಸ್ ನಾನು ತವ್ರ ಮನೆಗೆ ಹೋದ್ರಿ, ಅಂದ್ರೆ ಅವ್ರ ಗಂಡನ ಮನೆಗೆ ಹೋದ್ರು. ಹೋಗ್ಯಾರೆ ಅಲ್ಲಿ ಅವರಿಗೆಲ್ಲ ಹೇಳಿ ಮಾಡಿ ನಮ್ಮ ಆಯಿ ಮುತ್ಯಾಗತ್ತ ಹೇಳಿ ಮಾಡಿ ಅವ್ರಿಗೆ ಇಲ್ಲಿ ಕರ್ಕೊಂಬಂದ್ರಿ ಅವರು. ನಂತರ ಅಂದ್ರೆ ನಮ್ಮ ಕಡೆ ಅಂತರೂ ಅವ್ರ ಮನೆ ನಾವು ನೋಡಕ್ಕೆ ಹೋಗೋದು, ನಮ್ಮ ಮನೆ ಅವ್ರು ನೋಡಕ್ಕೆ ಬರೋದು ಹಿಂಗೆ ಮಾಡ್ತಾರ್ರಿ. ಫಸ್ಟ್ ಅವರು ನಮಗೆ ನೋಡಕ್ಕೆ ಬಂದ್ಕರೆ ಎಲ್ಲ ನೋಡ್ಕೊಂಡು ಮಾಡಿ ಬರ್ತಾರಲ್ರಿ. ಸೊ ಅವ್ರಿಗೆ ಪಸಂದ್ ಬಿತ್ತಂದ್ರೆ ಆಮೇಲೆ ಮನೆ ಕರೆಸಿ ಅವರು ಮನೆ ಐತಂದ್ರೆ ನೋಡಕ್ಕೆ ಬಾ ಅಂತ ಹೇಳ್ತಾರೆ ರೀ ಅವರು, ಮನೆ ಐತೆ ಹೆಂಗದ ಅಂತೇಳಿ. ಹಾಗೆ ನಮ್ಮ ಮಗಳ್ನು ಗಾಡಿ ಮಾಡ್ಕೊಂಡು ಅಲ್ಲಿ ಅಂದ್ರೆ ಅಲ್ಲಿ ನಮ್ಮ ಓನ್ ತವ್ರ ಮನೆಯಿಂದ 4 ಮಂದಿ, ಇಲ್ಲಿ ನಮ್ಮ ಓನ್ ಊರೊಂದು 4 ಮಂದಿ ರೀ, ಅಂದ್ರೆ ನನ್ನ ತವ್ರ ಮನೆಯಿಂದ ಒಂದು 4 ಮಂದಿ ನೋಡಕ್ಕೆ ಬಂದ್ರಿ ಅವರು. ಸೊ ಅವರು ನೋಡಕ್ಕೆ ಬಂದ್ಕೆರೆ ಮನಿತನೆಲ್ಲ ಚಂದ ಅದ, ಆಮೇಲೆ ಬಡವ್ರು ಇದ್ರೆ ಇರಲಿಕ್ಕ ಚಂದರ, ಅಂದ್ರೆ ಹುಡುಗನು ಚಲೋ ಅಂತೇಳಿ ಹಿಂಗೆ ಮಾತಾಡಿದ್ರು ಅವರು. ಸೊ ಅದಕ್ಕೆ ಮಮ್ಮಿ ಏನು ಅಂದರು, ಚಂದರವ ಎಲ್ಲ ಮಾಡ್ಕೊ ಅಂತ ಹೇಳಿದ್ಬಿಟ್ರು. ನಾ ಮುಂದೆ ಏನು ಮಾಡೋದು, ಮಮ್ಮಿಂದು ಭಾಳ ಹೈರಾಣ ಅದ ಅಂತೇಳಿ ನಾವು ಹ್ಞೂ ಅಂದೇವ್ರಿ. ಸೊ ನನಗೆ ಇನ್ನೂ ಸಾಲಿ ಕಲಿಯೋದಿತ್ತಲ್ರಿ, ಅದ್ರ ಕಾಲಾಗ ನಾ ಹೇಳ್ದೆ ಇನ್ನೂ ಸಾಲಿ ಕಲಿಬೇಕು ಅಂತೇಳಿ. ಇವ್ರಂದ್ರು 1 ವರ್ಷ ನಾನು ಮನೆ ಹೇಳ್ದಲ್ರಿ ನಿಮ್ಗೆ, ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಾರ ಅಂತೇಳಿ. ಸೊ ಅದಕ್ಕೆ ಅವ್ರು 1 ವರ್ಷ ಬಿಡ್ತೀನಂತೆ ಅಂದ್ರಿ ಅವರು, 1 ವರ್ಷ ಸಾಲಿ ಕಲಿಯಲಕ್ಕ ಸಾಲಿ ಕಲಿಸ್ತೇವತ್ತು ಹಿಂಗಂದ್ರು. ಅದಕ್ಕಲೆಗೆ ಹ್ಞೂ ಅಂತೇಳಿ ಮಾಡ್ಕೊಂಡೇವ್ರಿ. ಅಂದ್ರೆ 1-2 ದಿನದಾಗ ಲಗ್ನ ಫಿಕ್ಸ್ ಮಾಡಿದ್ರಿ ಅವರು. ಸೊ ಯಾಕಂದ್ರೆ ನಾವು ಇಲ್ಲಿ ನಮ್ಮ ಮಮ್ಮಿ ತವ್ರ ಮನೆಗಿದ್ದೇವಲ್ರಿ. ಸೊ ಇಲ್ಲಿಂದ ಮದ್ವೆ ಫಿಕ್ಸ್ ಆಗೋಣ, ಇಲ್ಲಿಂದ ನಾವು ನಮ್ಮ ಮಮ್ಮಿ ಅಂದ್ರೆ ನನ್ನ ತವ್ರ ಮನೆಗೆ ಹೋದೇವ್ರಿ. ಅಲ್ಲಿ ನಮ್ಮ ಮಮ್ಮಿ ಊರಿಗೆ ಹೋಗ್ಯಾರೆ, ಅಲ್ಲಿ ಒಂದು 5-6 ದಿನ ನಿಂತೇವ್ರಿ. ಅಲ್ಲಿ ಹೋಗಿ ಬಳಿ ಶಾಸ್ತ್ರ ಅದು ಇದು ಮಾಡೋದ್ರಾಗ ಒಂದು 2-3 ದಿನ ಹೋಯ್ತ್ರಿ. ಬಳಿ ಶಾಸ್ತ್ರ ಮಾಡಿದ್ರು, ಆಮೇಲೆ ಅಲ್ಲಿ ಹೋಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದು ಇದು ಮಾಡ್ಕೊಳ್ಳೋದು, ಆಮೇಲೆ ದೇವ್ರು ಮಾಡೋದು ಇದೆಲ್ಲ ಐತ್ರಿ. ಮದ್ವೆಗೆ ಮುಂಚೆ ನಾವೆಲ್ಲ ದೇವ್ರ ಅಂತ ಅದು ಮಾಡ್ತೀವಿ ಅಲ್ಲಿ. ದೇವ್ರು ಮಾಡ್ಕೊಂಡು ಕುಂದ್ರು ದೇವ್ರಾತ ಮಾಡ್ಕೆರೆ ಬಳೆ ಶಾಸ್ತ್ರ ಇತ್ತು, ಅದೆಲ್ಲ ಮಾಡ್ಕೊಂಡು ಮಾಡಿ. ಸೊ ಇರೋ ಮದ್ವೆ ಐತಾರಿತ್ತು, ಅದಕ್ಕೆಲ್ಲ ಶುಕ್ರವಾರ ದಿವಸ ಒಂದು 2 ದಿನ ಅಡ್ವಾನ್ಸೇ ಕರ್ಕೊಂಡ್ಬಂದಿರ್ರಿ. ನನ್ನ ಜೊತೆ ನಮ್ಮ ಕಾಕಿನೂ ಆಮೇಲೆ ನಮ್ಮ ದೊಡ್ಡವನು ಬಂದಿರ್ರಿ. ಅವರು ಬಂದ್ಕೆರೆ ಆಮೇಲೆ 5 ದಿವಸ ಮದ್ವೆ ಇತ್ತು. ನಮ್ಮ ಜೊತೆ ಮದ್ವೆ ಒಳಗೆ ಯಾರೇ 1-2-3 ಮಂದಿ ಬರ್ತಾರ್ರಿ. ಸೊ ಅದಕ್ಕೆ ನಮ್ಮ ಕಾಕಿ ನಮ್ಮ ದೊಡ್ಡವ ಬಂದಿರು, ನಾವಿಷ್ಟು ಬಂದಿದ್ದೇವೆ. ಆಮೇಲೆ ನಮ್ಮ ತಂಗಿಗೆಲ್ಲ ಅಲ್ಲೆಲ್ಲ ದೌತಿ ಇರ್ತಂತೆ, ಅಲ್ಲೇ ಇಟ್ಕೊಂಡ್ರು ಅವರಿಗೆ. ನಮ್ಗೆ ಇಷ್ಟು ಬಂದ ಬಳಕ ಇಲ್ಲೂ ಎಲ್ಲ ಬಂದ ಬಳಕ ಎಲ್ಲ ಚಂದ ನೋಡ್ಕೊಂಡ್ರಿ ಇವರು. ನೋಡ್ಕೊಂಡು ಮಾಡಿ ಮತ್ತು ಮುಂದೆ ಲಗ್ನ ಬತ್ತಲ್ರಿ 5-6 ದಿವಸ. 5-6 ದಿವಸ ಲಗ್ನ ಐತ್ರಿ. ಅದಕ್ಕೆಲ್ಲಾಗ ನಾವು ಬಂದ್ಕೆರೆ ಸುಮ್ ಕುಂದ್ರಾಗ್ಯಾರೇಕ್ನು ಲಗ್ನ ಮಾಡೋದು ಹಾಗೆ ಸುಮ್ ಕುಂದ್ರಬೇಕು. ಲಗ್ನ ಮಾಡೋದ್ರಾಗ ಇದು 5-6 ದಿವಸ ಲಗ್ನ ಐತಲ್ರಿ, ಕರ್ಮಣ್ ಕೊಡಿಸೋದು ಅದು ಇದು ಇರ್ತದಲ್ರಿ. ಸೊ ಎಲ್ಲ ನಮ್ಮ ಕಡೆ ಕರ್ಮಣೆ ಐತ ನಾವೇ ಕೊಡಿಸ್ಕೋಬೇಕ್ರಿ. ಅಂದ್ರೆ ಒತ್ತಾಟೆ ಅವರು ನಾವು ಒಂದು ಗುಳ ನಾವು ಗಟ್ಟಿಸ್ಬೇಕು, ಆಮೇಲೆ ಒಂದು ಗುಳ ಅವ್ರು ಗಟ್ಟಿಸ್ತಾರೆ. ಈ ರೀತಿ ಅವರು ನಾನು ಕಲಿತು ಕರ್ಮಣೆ ಗಟ್ಟಿಸ್ತೇವೆ ಒಂದೇರಿ. ಇಬ್ಬರು ಮದ್ವೆ ಒಮ್ಮೆಗೆ ಮಾಡ್ಯಾರ್ರಿ ನಮ್ಮ ಕಡೆಗೆ. ಅಂದ್ರೆ ಇವ್ರ ಅಣ್ಣಂದು ಅವ್ರದ್ದು ಲಗ್ನ ಒಮ್ಮೆಗೆ ಮಾಡ್ಯಾರ್ರಿ. ಸೊ ಮತ್ತೆ ಒಬ್ಬನೇ ಲಾಸ್ಟ್ ಉಳಿತಾರಂತೇಳಿ ಇಬ್ಬರದು ಒಮ್ಮೆಗೆ ಕೂಡ ಮಾಡಿದ್ರಿ ಅವರು. ಮತ್ತೆಲ್ಲ ಒಬ್ಬೊಬ್ಬರು ಮಾಡೋದಂತೇಳಿ ಮಾಡಿದ ಬಳಿಕ ಮತ್ತು ಫಸ್ಟ್ ಅವರು ಮದುವೆ ಆಗಕ್ಕೆ ಅಂದ್ರತ್ರಿ ಮಾಡ್ಕೊಂಡ್ರು, ಇವರಿಗೆ ಮಾಡ್ಕೊತೀರಿ ಅಂತೇಳಿ. ಯಾಕಂದ್ರೆ ಅವರು 1-2-3 ಹೆಣ್ಣು ನೋಡಿ ಬಂದ್ರಂತ್ರಿ, ಅವ್ರಿಗೆ ಪಸಂದ್ ಬೀಳಾರ ಬೆಟ್ಟಾಗ ಬಿಟ್ರಂತ್ರಿ ಅವರು. ಲಾಸ್ಟ್ ಒಳಗಿದೆ ಅದ ಮಾಡ್ಕೊಳೋಣ ಅವರು ಒಂದು ಕೆರೆ ಮಾಡ್ಕೊಂಡ್ರಿ. ಇಲ್ಲ ನಿನಗಿಲ್ಲ ಹಂಗಂದ್ಕೆರೆ ಲಗ್ನ ಅಂದ್ರು 5-6 ದಿವಸ ಅಂದ್ರೆ ಯಾವ 5-6 ಆಗ್ಯದ್ರಿ ವಾರ. ಆಮೇಲೆ ಡೇಟ್ನು ಹೇಳ್ತೀನಿ ನಿಮ್ಗೆ. ಇದು ಮೇ 5ನೇ ತಾರೀಕಿಗೆ ಆಗ್ಯದ್ರಿ ನಮ್ಮದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮೇ 5ನೇ ತಾರೀಕಿಗೆ ಆಗ್ಯದ್ರಿ ನಮ್ಮದು. 5ನೇ ತಾರೀಕಿಗೆ 6ನೇ ತಾರೀಕಿಗೆ ಮೇ 6ನೇ ತಾರೀಕಿಗೆ 2018 ಒಳಗೆ ಆಗೈತೆ ನೋಡ್ರಿ ನಮ್ಮ ಲಗ್ನ. ಅಂದ್ರೆ ಗ್ರ್ಯಾಂಡಾಗಿ ಮಾಡಂಗಿಲ್ರಿ ಇವರು. ಅಲ್ಲೇ ಅಷ್ಟೇ ಗುಡಿ ಮುಂದೆ ಅಕ್ಕಿ ಕಾಳು ಹಾಕಿ ಬಿಡ್ತಾರೆ ಇವರು. ಅಲ್ಲೇ ಸಣ್ಣದು ಗುಡಿ ಐತೆ ರೀ, ಸಣ್ಣದಂದ್ರೆ ತುಂಬ ಪವರ್ಫುಲ್ ಐತ್ರಿ ದೇವ್ರ. ಅದಕ್ಕಾಗಿ ಎಲ್ಲಿ ಇವ್ರು ಅಕ್ಕಿ ಕಾಳು ಆಮೇಲೆ ನಮ್ಮ ಪಾರ್ಗೋಳ ಜಡಿ ಐತೆ ಏನೋ ಇದ್ದಂದ್ರೆ ಎಲ್ಲಿ ಹೋಗಲ್ರಿ, ಅಲ್ಲೇ ಗುಡಿ ಮುಂದೆ ರೀ ಎಲ್ಲ. ಅಲ್ಲಿಂದ ಮಾಡ್ಕೊಂಡೇ ಎಲ್ಲ ಕಡೆ ಹೋದ್ರೆ ನಡೀತದ್ರಿ. ಸೊ ಮದುವೆ ಅಲ್ಲೇ ಹಾಕಿದ್ರು, ಅಷ್ಟೇ ಗ್ರ್ಯಾಂಡಾಗಿ ಮಾಡಿಲ್ಲ, ಸಿಂಪಲ್ದಾಗ ಮಾಡಿದ್ರು. ಆಮೇಲೆ ಮದುವೆ ಮಾಡ್ಕೊಂಡು ಬಳಕ ಅಕ್ಕಿ ಕಾಳು ಬಿದ್ದ ಬಳಕ ಮರುದಿನ ದೇವ್ರಿಗೆ ಅದು ಹೋಗೋದಿರ್ತದಲ್ರಿ. ಸೊ ಅಲ್ಲಿ ದೇವ್ರಿಗೆ ಹೋದ್ರಿ, ಅವ್ರ ಮನೆ ದೇವ್ರಿಗೆ ಮಣೂರ್ಕ, ಆಮೇಲೆ ಹಂಜಿಗೆಗೆ ದೇವ್ರಿಗೆ ಹೋಗಿ ಬಂದೇರಿ. ದೇವ್ರಿಗೆ ಹೋಗಿ ಕಾಲು ಬಿದ್ದು ಮಾಡಿ ತೆಂಗಿನಕಾಯಿ ಹೊಡ್ಕೊಂಡು ಹೋಗಿ ಬಂದೇರಿ. ಯಾಕಂದ್ರೆ ನಮ್ಮ ಮನೆಯ ಪದ್ಧತಿ ಹಂಗದ ರೀ, ಲಗ್ನ ಆದ ಮರುದಿನನೇ ದೇವ್ರಿಗೆ ಹೋಗ್ಬೇಕ್ರಿ. ಸೊ ಅದಕ್ಕೆ ನಾವು ಒಂದು ಗಾಡಿ ಮೇಲೆ ನಮ್ಮ ಬಾವುಗಳು ಒಂದು ಗಾಡಿ ಮೇಲೆ ತೊಗೊಂಡು ಹೋಗ್ಬಿಟ್ಟೇವ್ರಿ. ನಾವು ಯಾರಿಗೂ ಅಂದ್ರೆ ದೊಡ್ಡವ್ರು ಯಾರು ಸಂಗಡ ಬರಲಿಲ್ಲ, ನಾವೇ ಇಷ್ಟೇ ಹೋಗಿದ್ದೆವು. ಸೊ ಊರತ್ತ ಎಲ್ಲ ಗೊತ್ತಿತ್ತಲ್ರಿ, ಅದಕ್ಕೆಲ್ಲ ಕರ್ಕೊಂಡು ಹೋದ್ರು, ಹೋಗಿ ಮಾಡಿ. ಸೊ ಬರೋ ಮತ್ತಿಗೆ ಹಾಗೆ ನಾಷ್ಟ ಅಂತ ಮಾಡ್ಕೆರೆ ಬಂದೇವ್ರಿ ನಾವು ಎಲ್ಲ. ಸುಮ್ಮನೆ ಬೆಳಗ್ಗೆ ಹೋದವ್ರು ಸಂಜೆಗೆ ಬಂದೇವ್ರಿ. ಸೊ 2 ಊರಿಗೆ ಹೋಗಿ ಟೆಂಗ ತೊಡ್ಕೊಂಡು ಮಾಡಿ ಸೊ ಎಂಜಾಯ್ ಮಾಡ್ಕೊಂಡು ಬಂದೇವ್ರಿ. ಬಂದ್ಕೆರೆ ಅಲ್ಲಿಗೆ ಇದು ಆಯ್ತು ರೀ. ಅಂದ್ರೆ ಸೊ ದೇವರಿಂದ ಅಂದಿನ ದಿನನೇ ಇದು ಆಯಿತು. ಆದ ಬಳಿಕ ಮರುದಿನ ಮರುದಿನ ಒಂದು 2-3 ದಿನ ಬಿಟ್ಟು ಸೊ ನಾನಂದ ಮಮ್ಮಿ ಕರ್ಸ್ಕೆರೆ ಮಮ್ಮಿ ಜೊತೆ ಊರಿಗೆ ಬಂದುಬಿಟ್ಟೆ.
ಯಾಕಂದ್ರೆ 1 ವರ್ಷ ಸಾಲಿ ಕಲಿಸ್ತಾ ಅಂದ್ಬಿಟ್ರಲ್ರಿ ಅವರು. ಸೊ ಅದಕ್ಕೆಲ್ಲ ನನಗೊಂದು ಸ್ವಲ್ಪ ಸಿಟ್ಟಿತ್ತು, ನನಗೆ ಸಾಲಿ ಕಲಿಸಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರು ಅಂತೇಳಿ. ಸೊ 1 ತಿಂಗಳ ತನಕ ನಾನು ಮಮ್ಮಿ ಊರಾಗೆ ಇದ್ದ, ಇದಕ್ಕೆ ಆಮೇಲೆ ಬಂದ್ರಿ ನಾನು. ಸೊ ಸುಳ್ಳು ಹೇಳ್ಯಾರ ಅಂತೇಳಿ ಬಿಡ್ಲಕ್ಕೂ ಬರಲ್ಲಲ್ರಿ. ಅದ್ರ ಕಲೆಗೆ ನಾನು ಯಾಕಿದ್ರೆ ಇರ್ಲಕ್ಕಂತೇಳಿ 1 ತಿಂಗಳ ಮಮ್ಮಿ ಬಳಿ ಚಂದ ಇದ್ರಿ ಇದ್ದಕ್ಕೆರೆ ಮಾಡಿ. ಸೊ ಮತ್ತು ವಾಪಸ್ಸ ಬಂದೇವ್ರಿ. ಅಂದಿನ ದಿನ ತಿಂಗಳ ಮ್ಯಾಲೆ ಬಂದಿರಿ. ಸೊ ಇವರೇ ಹೋಳಿಗೆ ಕಟ್ಕೊಂಡ್ ಬರ್ತಾರಲ್ರಿ. ಸೊ ನಮ್ಮ ಮನ್ಯಾಗ ಸಜ್ಜು ಹೋಳಿಗೆ ಒಂದು ನಡಿಯಿಲ್ರಿ ಇಲ್ಲಿ. ಅದಕ್ಕೆ ನಮ್ಮ ಮಮ್ಮಿನೂ ಒಂದು 700 ಏನು ಸಜ್ಜು ಹೋಳಿಗೆ ಮಾಡಿರು. ಮಾಡ್ಕೆರೆ ಕಟ್ಟದ್ರಿ ಅವರು. ಸಜ್ಜಕ್ಕೆ ಹೋಳಿಗೆ ಬೇರ್ತಾರೆ ಇಲ್ಲಿ ಲಗ್ನ ಆದ ಬಳಕ. ಸೊ ಬರುಮತಿಗೆ ಹೋಳಿಗೆ ಕಟ್ಕೊಂಬರ್ತಾರ್ರಿ. ಅದಕ್ಕೆಲ್ಲ ಬಂದ್ ಬಳಕರಿ ಊರಾಗೆಲ್ಲ ಸಜ್ಜಕ್ಕೆ ಹೋಳಿಗೆ ಬೇರ್ದ್ರು ಮಾಡಿದ್ರು. ಇವರು ಬಂದು ಕೆರೆ ಕರ್ಕೊಂಬಂದ್ರಿ. ಮಾಮನೆ ಬಂದಿರಿ ಕರ್ಲಿಕ್ಕೆ. ಬಂದೇವ್ರಿ ಅವತ್ತೇ ಬಂದ್ಕೆರೆ ಅವತ್ತಿನ ದಿನ ಬಂದವರು. ಸೊ ಇಲ್ಲೇ ದುಡ್ಲಿಕ್ಕಿದ್ದೇವ್ರಿ ನಾವು. ಇವರೆಲ್ಲರೂ ಏನು ಮಾಡಿರು, ಪುನಾಕ್ ಹೋಗಿರು. ಸೊ ಪುನಾಕ್ ಹೋದ ಬಳಕ ಊರಾಗ ನಾವೇ ಇಷ್ಟಿದ್ದೇವ್ರಿ. ಯಾಕಂದ್ರೆ ಸಣ್ಣವ್ರು ಊರಾಗಿರ್ರಿ ನಾನು. ಸೊ ಇರ್ಲಾಕಂತೇಳಿ ನಾವು ಇದ್ದೆವು. ಇದ್ದಕ್ಕೆರೆ ಮಾಡಿ ಇವರೊಂದು ದುಡ್ಲಿಕ್ಕೆ ಹೋತಿರು. ನಾನು ಆಯಿ ಕಸಕ್ಕೆ ಹೋಗ್ತಿದ್ದೇವ್ರಿ. ಆಯಿ ಅಂದ್ರೆ ಆಯಿನೂ ನಮ್ಮ ಜೊತೆನೇ ಇದ್ದುಳ್ರಿ. ಅವಾಗ ನಮ್ಮ ಜೊತೆನೇ ಇದ್ರು ಅಂತೇಳಿ ನಾನು ಆಯಿದ್ದೆ ಡೈಲಿ ಕಸಕ್ಕೆ ಹೋಗ್ತಿದ್ದೆವು. ಇವರು ದುಡ್ಲಿಕ್ಕೆ ಹೊಲ್ದಾಗ ದುಡಿತಿರು. ಇವರು ನೀರು ಉಣ್ಸೋದು, ಸೊ ಗಳೆ ಹೊಡೆಯೋದು ಇವೆಲ್ಲ ಇದ್ರಿ. ಅವಾಗ ಅವರು ಮಾಡ್ತಿರು. ಸೊ ಅಲ್ಲಿಂದ ಒಂದು 6 ತಿಂಗಳು ದುಡಿದ್ರು. 6 ತಿಂಗಳು ದುಡ್ಯಾನ ಅವ್ರಿಗೆ ಏನೋ ಬತ್ತೇನೋ ಅದಕ್ಕೊಂದು ಸ್ವಲ್ಪ ಜಗಳ ತೆಗ್ಯಾನ. ಸೊ ಅವ್ರು ಮತ್ತೆ ನಾವು ಪುನಾಕ್ ಹೋದೇವ್ರಿ. ಅವಾಗ ನಮ್ಮ ರಾಣಗ ಒಂದು 6 ಆಗಿರ್ತೇನೆ ಹೊಟ್ಟೆ ಇದು ಡೆಲಿವರಿ ಇದು ಇತ್ತು. ನಾನು ಪ್ರೆಗ್ನೆಂಟ್ ಇದ್ದಾವಾಗ 6 ಆಗಿತ್ತು ರೀ. 6 ಮಂತ್ ಇತ್ತು ಇರೋಣ. ನಾನು ಅವಾಗ ಹಾಗೆ ಹೋಗಿದ್ದೇವ್ರಿ. ಅಲ್ಲಿ ಹೋದ ಬಳಕ ಅಲ್ಲಿಂದ ಒಂದು 2-3 ದಿನ ಸಲಪಿಗೆ ಹೋದೆವು. ಹೋಗೋಣ ನನಗೆ ಭಾಳ ಹೈರಾಣ ಆಲತ್ತು. ಆಲತನ ಮತ್ತು ವಾಪಸ್ ತಂದು 7ರಾಗೆ ನಾನು ಡೆಲಿವರಿಗೆ ಹೋದೆ. ಸೊ ಮಮ್ಮಿ ಬಂದಾಗ ಬುತ್ತಿ ರೊಟ್ಟಿ ಕೊಟ್ಟು ಮಾಡಿ ಕರ್ಕೊಂಡು ಹೋದ ಬಳಕ ಅಲ್ಲಿ ಮತ್ತು ಅವರು ಸೊ ಒಂದು 2-3 ತಿಂಗಳು ನಾನು ಅಲ್ಲೇ ಇದ್ದೆ ರೀ. ಅಲ್ಲಿ ತನಕ ಅವರು ಪುನಾದಾಗೆ ಇದ್ದರು. ಸೊ ಅಲ್ಲೇ ಖಾನಾವಳಿ ಅಂತ ಹಿಂಗೆ ಹಚ್ತಾರಲ್ರಿ, ಹೋಟೆಲ್ದಾಗ ಊಟ ಮಾಡೋದು ಅಲ್ಲೇ ಮಾಡ್ತಿರು. ಸೊ ನಮ್ಮ ರಾಯಣ ಮಾರ್ಚ್ 15ನೇ ತಾರೀಕಿಗೆ ಹುಟ್ಟಿದ್ರಿ ಅವರು. ಸೊ ಹುಟ್ಟಿದ ಬಳಕ ಅವಾಗ ನೋಡ್ರಿ ಅವ್ರ ಪಪ್ಪ ಅಂತಾರೆ ಅವಾಗ ಒಂದು 3 ತಿಂಗಳಾಗನ ಕರ್ಕೊಂಬಂದ್ರಿ ನಮ್ಗೆ. ಸೊ ನಮ್ಮ ಕಡೆ ಇಲ್ಲಿ ಬರ್ನ ಅಲ್ಲಿ ತೊಟ್ಲಾಗ ಹಾಕಿದ್ದೇವೆ ರೀ. ಒಟ್ಟು ತೊಟ್ಲಾಗ ಹಾಕಿದ ಬಳಕ ಮತ್ತೆ ಇಲ್ಲಿ ಬಂದು ಕರ್ಕೊಂಡು ಮಾಡಿ ಬಂದು ಇಲ್ಲಿನ ತೊಟ್ಲಾಗ ಹಾಕಿದ್ರು. ಹಾಕ್ಯಾರೆ ಮತ್ತು ಇಲ್ಲಿ ಇರ್ಲಿಲ್ಲ ರೀ ನಾವು ಈ ವರ್ಷ. ಅಂದ್ರೆ ಅಂದಿನ ಆ ವರ್ಷ ನಾವು ಇದ್ದಿದ್ದಿಲ್ಲ. ನಮ್ಮ ರಾಯಣ ಹುಟ್ಟಿದ ವರ್ಷ ಪುನಾಕೆ ಹೋಗಿದ್ವಿ. ಅಲ್ಲೇ ನಾವು ರಾಯಣಗ ಆಮೇಲೆ ಅವನಿಗೆ ತೊಗೊಂಡೆ ದೌತಿಗೆ ಹೋಗ್ತಿದ್ದೇವೆ ರೀ. ನಮ್ಮ ತಂಗಿ ಜೊತೆಗೆ ಇರ್ತೀವಲ್ರಿ. ಸೊ ಜೊತೆಗೆ ಇರೋಣ ನಮ್ಮ ತಂಗಿ ಜೊತೆಗೆ ಬಂದೋಡ್ರಿ. ನಮ್ಮ ಜೊತೆಗೆ ನನ್ನ ರಾಯಣ ಹೊತ್ಕೊಳ್ಕತ್ತೆ ಕರ್ಕೊಂಡು ಹೋಗಿದ್ರಿ ಆಕೆಗೆ. ಸೊ ಅದಕ್ಕೆ ಕರ್ಕೊಂಡು ಹೋಗಿದ್ದ ನಾವು ದೌತಿಗೆ ಹೋಗ್ತಿದ್ದೆವು. ಯಾಕಂದ್ರೆ ನಮ್ಮ ರಾಯಣ ಒಂದು 3-4 ತಿಂಗಳು ನಾವು ಇದ್ದ ಅಂದಿನ ಹಿಡ್ದೆ ದೌತಿ ಮಾಡತ್ತಿದ್ರಿ ನಾವು. ನಮ್ಮ ಶಾದು ನಮ್ಮ ರಚೆ ಅಂತ ಹುಟ್ಟಿರ ಅವ್ರಿಗೆ ದೌತಿ ಮಾಡಿಲ್ರಿ ಒಟ್ಟ. ಅವಾಗ ಒಂದು ಸ್ವಲ್ಪ ಸಾಲ ಐತೆ ಅಂತೇಳಿ ಅವ್ರಿಗೆ ತೊಗೊಂಡು ಹೋಗ್ತೀವ್ರಿ. ಮನ್ಯಾಗ ಕೂತಿ ಏನು ಮಾಡೋದಂತೇಳಿ. ಯಾಕಂದ್ರೆ ಅಲ್ಲಿ ಪುನಾದಾಗ ಏನಪ್ಪ ಅಂತಂದ್ರೆ ಮನೆ ಬಾಡಿಗೆ ಜಾಸ್ತಿ ಇರ್ತೈತ್ರಿ. ಮನೆ ಬಾಡಿಗೆ ಆಮೇಲೆ ರಾಶನ ಇದೆಲ್ಲ ಕಟ್ಬೇಕಲ್ರಿ. ಅದ್ರ ಕಾಲೆಗೆ ನಾನು ಮನ್ಯಾಗ ಇರ್ತಿದ್ದಿಲ್ರಿ. ನಮ್ಮ ತಂಗಿ ಕರ್ಕೊಂಡು ಹೋಗ್ತಿದ್ದ. ನಮ್ಮ ರಾಯಣ ಹುಟ್ಟಿದ. ಆಮೇಲೆ ಇವರು ಇಬ್ಬರು 2 ವರ್ಷಿಗೆ 3 ವರ್ಷಿಗೆ ಇವ್ರು ಹುಟ್ಟಿದ್ರಿ. ಅಲ್ಲಿಂದ ನಮ್ಮ ಶಾದಾ ಹುಟ್ಟಿದ ಬಳಕಂತೂ ಒಟ್ಟ ನಾವು ಎಲ್ಲಿ ಹೋಗಿಲ್ರಿ, ಮನೆಯಾಗೆ ಇದ್ದೀನಿ. ನಮ್ಮ ರಾಯಣಿಗೆ ಮತ್ತು ಅಲ್ಲಿ ಕೊರೋನಾ ಲಾಕ್ಡೌನ್ ಬಿತ್ತಲ್ರಿ. ಅವಾಗ ಬಿದ್ದ ಬಳಕ ರಾಯಣ ತೋನ್ಕೆರೆ ಕಬ್ಬಿಗೆ ಹೋಗಿವಿ ನಾವು. ಗಂಡಿ ಕಟ್ಟಾಕಿಲ್ಲ. ಕಬ್ಬು ಕಡೆಗೆ ಗುರು ಹೋತಿರು, ನಾವು ಹಿಂದೆ ಗಡ್ಡಿ ಕಟ್ಟಾಕ್ ಹೋಗ್ತಿದ್ದೇವೆ ರೀ. ಸೊ ರಾಯಣ ನಾಳೆಗೆ ಭಾಳ ಅಂದ್ರೆ ಭಾಳ ಹೈರಾಣಾಗಿದೆ. ಇವಾಗಂತೂ ಏನಿಲ್ರಿ. ಇವರು ಇಬ್ಬರು ಹುಟ್ಟಿದ ಬಳಕ ಸೊ ನಮ್ಮ ಮನೆಗೆ ಕುಂದ್ರಸ್ಯಾರ್ರಿ ಮಾಮ ಅಂತರು. ಸೊ ಇವರಿಬ್ಬರು ದೊಡ್ಡವರಾಗ ನಾವು ಮುಂದಿನ ಹೋಗ್ತೀವ್ರಿ ದೌತಿಗಿನ. ಸೊ ಇಲ್ಲಿಕಂದ್ರೆ ಸೊ ಹಿಂಗೆ ಲಾಗ್ಗಳು ಮಾಡ್ಕೊತ ಹೋಗೋದ್ರಿ. ಅವರು ಒಬ್ಬರು ಕೆಲ್ಸಕ್ಕೆ ಹೋಗ್ತಾರ, ನಾವು ಹೆಂಗೆ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಇಟ್ರ ಮೇಲೆ ನಡೆಯಲ್ಲಲ್ರಿ. ಅದ್ರ ಕಲೆಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದದ ರೀ ನಮ್ಗೂ. ಸೊ ಇನ್ನೊಂದು ಸ್ವಲ್ಪ ಇವ್ರು ದೊಡ್ಡವರಾದ್ರಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತೇವ್ರಿ. ಎಲ್ಲರೂ ಭಾಳ ಕೇಳತ್ತಿದ್ರಲ್ರಿ ನಮ್ಮ ಮ್ಯಾರೇಜ್ ಸ್ಟೋರಿ ಅಂತೇಳಿ. ಅದಕ್ಕೆ ನಮ್ಮ ಮ್ಯಾರೇಜ್ ಸ್ಟೋರಿ ಇಷ್ಟ ಐತೆ ನೋಡ್ರಿ. ಹಂಗೆ ಹಿಂಗೆ ಮಾಡಿ ಮ್ಯಾರೇಜ್ ಸ್ಟೋರಿ ಅಂತ ಹೇಳ್ಬಿಟ್ಟಿನಿ ರೀ. ಸೊ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತೀರ ಅಂತ ತಿಳ್ಕೊಂಡಿನಿ ನಾನು. ಇದು ರೀ ಇನ್ನೊಂದು ವಿಷಯ ಹೇಳ್ಬೇಕಂದಿದ್ದ. ನಿಮ್ಗೆ ಎಲ್ಲರಿಗೂ ಅನ್ನತ್ತಿದ್ರಿ ನೀವು. ಸೊ ನೀವು ಇದು ಇದ್ದೀರಿ ಅಂತೇಳಿ ಅಂದ್ರೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ರಿ ಅಂತ ಹಿಂಗೆ ಅನ್ನತ್ತಿದ್ರಿ. ಸೊ ನಮ್ಮದು ಲವ್ ಮ್ಯಾರೇಜ್ ಅಲ್ರಿ. ಸೊ ಅರೇಂಜ್ ಮ್ಯಾರೇಜ್ ಇದ್ರಿ. ಕಾಸ ನಮ್ಮ ಮಾಮನೇ ಆಗ್ಬೇಕ್ರಿ. ಸೊ ಅದ್ರ ಮಾವ ಅಂದ್ರೆ ನಮ್ಮ ಆಯಿ ಅವಳಿ ಜೋಳಿ ಅದ ರೀ. ನಮ್ಮ ಮಮ್ಮಿದ ಅವ್ವ ಮಾಮಂದ ಅವ್ವ ಇಬ್ಬರು ಅವಳಿ ಜೋಳಿನೇ ರೀ. ನಮ್ಮ ಆಯಿ ಸಣ್ಣಕಿ, ನಮ್ಮ ಅವ್ವಂದು ಅವ್ವ ದೊಡ್ಡಾಕಿರೋ ಒಂದು ಸ್ವಲ್ಪ. ಇಬ್ಬರು ಅವಳಿ ಜೋಳಿನೇ ಅದಾರ ರೀ ಅವರು. ಸೊ ಆಗ್ತಂಗಿರ ಅಂತೇಳಿ ನಮ್ಮದು ಮೋಶಿ ಮಗನಿಗೆ ಅಂದ್ರೆ ನಮ್ಮ ಒಂದು ಮೋಶಿ ಮಗನಿಗೆ ಕೊಟ್ಟಾಳ್ರಿ ನಮ್ಮವ್ವ ನನಗೆ. ಅಂದ್ರೆ ತಮ್ಮ ಆಗ್ಬೇಕ್ರಿ ನಮ್ಮ ಅವ್ವಗ ನಮ್ಮ ಮಾಮ ರೀ. ಸೊ ತಮ್ಮೆ ಆತನಂತೇಳಿ ಕೊಟ್ರಿ ಅವರು. ಒಳಗಿಂದೊಳಗೆ ಆತದ, ಚಂದ ಆತದ. ಸೊ ಯಾವಾಗ ಏನು ಇದು ಆಗಲ್ಲ, ಪ್ರಾಬ್ಲಮ್ ಆಗಲ್ಲ ಅಂತೇಳಿ ಸೊ ಅವರು ಕೊಟ್ಟರು. ಇಷ್ಟು ಅದ ನಮ್ದು ಮ್ಯಾರೇಜ್ ಸ್ಟೋರಿ. ಸೊ ಹಂಗೆ ಹಿಂಗೆ ಮಾಡ್ಕೆರೆ ಒಂದು 8 ದಿನದಾಗ ಲಗ್ನ ಮಾಡಿಬಿಟ್ರಿ ನಮ್ಗೆ. ಯಾಕಂದ್ರೆ
ಅವಾಗ ಜಾಸ್ತಿ ಅಟ್ಟಿದೆ ಇರ್ತಿತ್ತಲ್ಲಲ್ರಿ. ಸೊ ನಮ್ದು ಭಾಳ ಜಲ್ದಿ ಅಂದ್ರೆ ಭಾಳ ಜಲ್ದಿ ಕೊಟ್ಬಿಡ್ತಾರೆ ರೀ. ಅದ್ರ ಕಲೆಗೆ ಇದು ಮಾಡ್ತಾರೆ ರೀ ಅವರು. ಅಂದ್ರೆ ಇವಾಗ ನಮ್ಮ ಮುಂದೆ ನಮ್ಮ ರಾಧಿಕಾಗತ್ತ ಹಂಗೆ ಮಾಡ್ಬೇಕನ್ನತ್ತೀವ್ರಿ ಅವ್ರು. ಜಲ್ದಿ ಯಾರಿಗಾರು ಕೊಟ್ಬಿಡೋದ್ರಿ, ಈ ಸಾಲಿ ಕಲ್ಸೋದು ಬರ್ತದೆ ಅಂತೇಳಿ ಅವ್ರ ಪಪ್ಪ ಅಂತಾರ. ದೊಡ್ಡವ್ರಾಗತನ ಕೂಡ ಅಂತ ಹೇಳ್ತಾರೆ ರೀ ಅವರು. ಯಾಕಂದ್ರೆ ದೊಡ್ಡವ್ರು ಆಗ್ಬೇಕಲ್ರಿ, ಆ ವಯಸ್ಸಿಗೆ ಬಂದ ಬಳಕೆ ಮದ್ವೆ ಮಾಡ್ಬೇಕ್ರಿ. ಅಂದ್ರೆ ಇದು ಆಗ್ತದ್ರಿ. ಚಿಕ್ಕ ವಯಸ್ಸದಾಗ ಮದ್ವೆ ಮಾಡ್ಕೊಂಡು ಮಾಡಿ ಮುಂದೆಲ್ಲ ಭಾಳ ಹೈರಾಣ ಆಗ್ತಾವ್ರಿ. ಅದಕ್ಕಲಾಗೆ ನಾವು ನೋಡ್ರಿ ಇವಾಗಂತ್ರನ ನಂದು ವಯಸ್ಸಂತ್ರನ ನೋಡ್ರಿ. ಸೊ ಇವಾಗ 21 ನಡೆದವ್ರಿ ನನಗೆ. ಸೊ 16ನೇ ವರ್ಷಿಗೆ ಮದ್ವೆ ಮಾಡಿಕೊಟ್ರು ನಮ್ಮ ಮಮ್ಮಿ. ಇವಾಗ 21 ನಡೆದವ್ರಿ ನನಗೆ. ಸೊ ನಾ ಹಂಗೆ ಅನಿಸ್ತೀನೋ ಇಲ್ಲ ಯಾರಿಗೆ ಗೊತ್ತಾ. ಇವಾಗಂತ್ರ 3 ಮಕ್ಳು ತಾಯಿ ಇದ್ದೀನಿ ರೀ ನಾನಂತರು. ಅವರು ಹೊರಗೆ ಆಡತ್ತಾರ್ರಿ. ಇವಾಗ ಎಲ್ಲ ಕೆಲಸ ಅಂತ ಆಗ್ಯದ, ಊಟನೂ ಆಗೈತಿ ರೀ ನಮ್ದು. ಸೊ ಮ್ಯಾರೇಜ್ ಸ್ಟೋರಿ ಹೇಳೋಣ ಹೇಳಿ ನೋಡ್ರಿ. ನಾನು ಮುಂದೆ ನಂದು ತವ್ರ ಮನೆ ಸ್ಟೋರಿನೇ ಹೇಳೋಣತ್ತಿದ್ರಿ. ನಾವು ತವ್ರ ಮನೆಯವ್ರಿಗೂ ಜಾಸ್ತಿ ಜನ ತೋರಿಸಿಲ್ರಿ ನಾನು. ಸೊ ಯಾವಾಗಾರು ಓದಾಕ ಮಾಡ್ದಾಗ ತೋರಿಸ್ತೀನಿ ರೀ ನಿಮ್ಗೆ. ನಾವು ಆ ಕಡೆ ಅಂತ ಜಾಸ್ತಿ ಹೋಗಲ್ರಿ. ಸೊ ಇವರು ಕೆಲ್ಸಕ್ಕೆ ಹೋಗ್ತಾರ, ಮತ್ತು 3 ಚುಕ್ಕಳದಾವು ಹ್ಯಾಂಗೆ ತೊಗೊಂಡು ಹೋಗೋದಂತೇಳಿ ಹೋಗೋದಾಗಲ್ರಿ ನಮ್ಗೂ. ಸೊ ಓದಾಕ ಮಾಡ್ದಾಗ ತೋರಿಸ್ತೀನಿ ನಿಮ್ಗೆ. ಮ್ಯಾರೇಜ್ ನಮ್ದು ತವ್ರ ಮನೆ ಸ್ಟೋರಿನೂ ಜಲ್ದಿ ಹೇಳ್ತೀನಿ. ಸೊ ನೋಡ್ರಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿರಿ ಅಂತೇಳಿ ನೋಡ್ಕೋತೀನಿ ನಾನು. ಆಮೇಲೆ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ನಮ್ಮ ಮ್ಯಾರೇಜ್ ಸ್ಟೋರಿದು ಹೆಂಗಾಗಿದೆ ಅಂತೇಳಿ ನನಗೆ ಎಲ್ಲರೂ ಕಮೆಂಟ್ದಾಗ ತಿಳಿಸ್ತೀನಿ ಅನ್ಕೋತೀರಿ. ಅಂದ್ರೆ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ ನನಗೆ ನಮ್ದು ಮದುವೆದು ಹೆಂಗಿತ್ತು ಅಂತೇಳಿ. ಯಾಕಂದ್ರೆ ಗಡ್ಬಡ್ ಮದುವೆ ಅದ್ರಿ ನಮ್ಮದು ಅದಕ್ಕಲಾಗೆ. ಸೊ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.